ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ಬೋದು ಮಾವಿನ ಹಣ್ಣಿನ ಸೀಸನ್ ಇದೆ ನೋಡ್ರಿ ಇವಾಗ. ಹಾಗಾಗಿ ಇದು ಕಸಿ ಮಾವಿನಕಾಯಿ ಅಂತಾರೆ, ಕಸಿ ಮಾವಿನ ಹಣ್ಣು. ನಾನೊಂದು 3 ಕಸಿ ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಇದ್ರದ್ದು ಒಂದು ನಾನು ಮಾವಿನ ಹಣ್ಣಿಂದು ಗೊಜ್ಜು ಮಾಡಿ ತೋರಿಸ್ತಾ ಇದ್ದೀನಿ. ಇದು ಅನ್ನಕ್ಕೆ ಮತ್ತು ರೊಟ್ಟಿಗೆ, ಚಪಾತಿಗೆ, ಸೈಡಿಗೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನೊಂದು 3 ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ನೀವು ಅರ್ಧ ತೆಂಗಿನಕಾಯಿ ತುರಿ, ಮತ್ತು ಇಲ್ಲಿ ನೋಡ್ಬೋದು ಒಂದು 4 ಕೆಸರು ಬೆಳ್ಳುಳ್ಳಿ, 1-2 ಮೆಣಸಿನ್ಕಾಯಿ, ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪು. ಇದು ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ಇದು ಕಸಿ ಮಾವಿನ ಹಣ್ಣು. ಇದು ರುಚಿಯಾಗಿರುತ್ತೆ ರೀ, ಅಂದರೆ ಸಿಹಿಯಾಗಿರುತ್ತೆ. ರಸಪುರಿ ಅದು ನೀವು ಸ್ವೀಟ್ ಬರೋ ಹಣ್ಣನ್ನು ತೊಗೊಂಡ್ರೆ ಸಾಕು. ಇದಕ್ಕೆ ಸ್ವೀಟ್ ಹಾಕೋದೇನಿಲ್ಲ. ಇದು ತುಂಬ ಖಾರನೂ ಇರೋದಿಲ್ಲ, ಮತ್ತು ಇದು ನಾನು ಟೇಸ್ಟಿನ ಸಲಿಂದ ಹಾಕ್ತಾಯಿದ್ದೀನಿ. ಇದನ್ನು ನಾವು ಈಗ ಮಿಕ್ಸಿಗೆ ಹಾಕೊಳ್ಳೋಣ. ನೀವು ನೋಡ್ಬೋದು ನಾನು ಇದನ್ನು 2 ಮೆಣಸಿನ್ಕಾಯಿ ಈ ಥರ ತುಂಡು ಮಾಡಿ ಇಟ್ಕೊಂಡಿದ್ದೇನೆ. ಈಗ ಇದಿಷ್ಟು ನಾನು ಇವಾಗ ಮಿಕ್ಸಿಗೆ ಹಾಕೋತಾ ಇದ್ದೀನಿ ರೀ. ಈಗ ಇದನ್ನು ನಾನು ಈಗ ಮಿಕ್ಸಿ ಮಾಡ್ಕೊಳ್ಳೋಣ ರೀ. ನಮ್ಮದು ಮಿಕ್ಸಿ ಮಾಡ್ಕೊಂಡಾಗಿದೆ ನೋಡ್ಬೋದು, ಈ ಥರ ಆಗಿದೆ. ಈಗ ಇದಕ್ಕೆ ನೋಡ್ರಿ ನಾವು ನಮ್ಮದು ಕಾಯಿ ತುರಿ ಹಾಕ್ತಾಯಿದ್ದೀನಿ. ಈಗ ನಾವು ಕಾಯಿ ತುರಿಯಿಂದ ಹಾಕೊಂಡಾಗಿದೆ ರೀ. ಇದಕ್ಕೇ ನಾವು ಒಂದು ಸ್ವಲ್ಪ ನೀರನ್ನು ಹಾಕೋಣ. ಈಗ ಸ್ವಲ್ಪ ನೀರು ಹಾಕೋಣ, ತುಂಬ ಬೇಡ್ರಿ. ಈಗ ನಾವು ಇದನ್ನು ಮಿಕ್ಸಿ ಮಾಡೋಣ. ಈಗ ನೋಡ್ಬೋದು ರೀ ನಮ್ಮದು ಮಿಕ್ಸಿ ಮಾಡ್ಕೊಂಡು ಆಗಿದೆ. ಇವಾಗ ಇದು ನಮ್ಮದು ರೆಡಿ ಆಗಿದೆ. ಈಗ ನಾವು ರುಬ್ಬಿದ್ದು ಇದ್ರೊಳಗೆ ತೆಗೆದಿಟ್ಕೊಂಡಿದ್ದೀನಿ ರೀ. ನಾವೀಗ ಇದನ್ನು ಗೊಜ್ಜು ಮಾಡೋಣ. ನೀವು ನೋಡ್ಬೋದು ನಾನು ಈ ಮಾವಿನ ಹಣ್ಣನ್ನು ಈ ಥರ 4 ಥರ ಪೊಸಿಷನ್, ಈ ಕಡೆ ಒಂಥರ ರೀ, ಈ ಥರ ಇದನ್ನು ಕಟ್ ಮಾಡ್ಕೊಂಡಿದ್ದೇನೆ. ಈ ಥರ ನಾವೀಗ ಇದನ್ನು ಗಿವುಚ್ಬಿಟ್ಟು ಈ ಥರ ನೋಡ್ಬೋದು. ನಾವು ಇದೇ ಥರನೇ ಮನೆಯಲ್ಲಿ ಮಾಡೋದು ಮಾವಿನಕಾಯಿ ಗೊಜ್ಜು. ಇದರಲ್ಲಿ ಸ್ವೀಟ್ನೂ ಮಾಡ್ತೀವಿ ಮತ್ತು ಈ ಥರ ಖಾರನೂ ಮಾಡ್ತೀವಿ. ಈಗ ಇಷ್ಟೆಲ್ಲ ಮಾವಿನ ಹಣ್ಣು ನಾವು ಈ ಥರ ಜ್ಯೂಸನ್ನು ಬಿಡಿಸ್ಕೊಳ್ಳೋಣ. ಈ ಥರ ನಾವು ಜ್ಯೂಸಿದ್ಮೇಲೆ ಇದನ್ನು ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ನಾವು ಇದು ಮಾಡ್ಕೊಳ್ಳೋಣ ರೀ. ಇದ್ರೊಟ್ಟಿಗೆ ನಾವು ಈ ಥರ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೀವು ಅನ್ನ ಜೊತೆ, ಸಾಂಬಾರ ಜೊತೆ ಯಾವುದಾದ್ರೂ ಸೈಡ್ ಡಿಶ್ ಆಗಿ ನೀವು ಹಾಕ್ಕೊಂಡು ಊಟ ಮಾಡ್ಬೋದು, ಮತ್ತು ಚಪಾತಿಗೆ ಚೆನ್ನಾಗಿರುತ್ತೆ. ಇದು ಈ ಥರ ನೀವು ಇದನ್ನು ಮಾಡ್ಕೋಬೋದು. ಈಗ ನಾನು ಇದು ಹಣ್ಣಾಗಿದ್ದು ಮಾಡ್ತಾಯಿದ್ದೀನಿ. ಒಂಚೂರು ಕಾಯಿ ಇದ್ದಾಗೆ ತೊಗೊಂಡ್ರೆ ಅದನ್ನು ನಾವು ಇದೇ ಥರ ಮಾಡ್ಕೊಂಡು ಅದಕ್ಕೊಂಚೂರು ನಾವು ಒಗ್ಗರಣೆ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು ನಮ್ಮದು ಗೊಜ್ಜು ಈ ಥರ ಚೆನ್ನಾಗಿ ನಾವು ಈ ಥರನೇ ನೋಡ್ಬೋದು ರೀ. ನಾವು ಅಷ್ಟು ತೆಂಗಿನಕಾಯಿ ಹಾಕಿದೆ ನೋಡಿರಿ, ಇದಕ್ಕೆ ಕರೆಕ್ಟಾಗಿದೆ ನಮಗೆ 3 ಮಾವಿನ ಹಣ್ಣಿಂದು ಗೊಜ್ಜು. ನೀವು ಈ ಟೈಮ್ನಲ್ಲಿ ಉಪ್ಪನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ಅದು ಸ್ವಲ್ಪ ಕಮ್ಮಿ ಅಂಥೇಳಿ ಸ್ವಲ್ಪ ನಾನು ಕಡಿಮೆನೇ ಹಾಕಿದ್ದೇನೆ. ಅದಕ್ಕೆ ಸರಿ ಆದರೆ ಸಾಕು, ಇಲ್ಲಿಲ್ಲಂದರೆ ಇನ್ನೊಂದು ಸ್ವಲ್ಪ ಹಾಕಿಬಿಟ್ಟು ಈ ಥರ ನಾನು ಈ ಥರ ಕಲಿಸ್ತೀನಿ. ನೋಡ್ಬೋದು ನೀವು ತುಂಬ ಚೆನ್ನಾಗಿ ಇದರಲ್ಲಿ ಜ್ಯೂಸ್ ಬಿಡೋಂಥದ್ದು. ಈ ಥರ ನೀವು ಮಾಡಿದ್ರೆ ಇದು ಜ್ಯೂಸ್ ಎಲ್ಲ ಬಿಡುತ್ತೆ. ನೋಡ್ಬೋದು ನಮ್ಮದು ಗೊಜ್ಜು ತುಂಬ ಚೆನ್ನಾಗಿ. ಇದಕ್ಕೆ ನೀರೇನು ಹಾಕಲಿಲ್ಲ, ನಾವು ರುಬ್ಬೇಕಾದ್ರೆ ಸ್ವಲ್ಪ ಹಾಕ್ಕೊಂಡಿದ್ದೆವು. ಇದು ಹಣ್ಣು ತುಂಬ ಚೆನ್ನಾಗಿ, ಹಣ್ಣು ಫ್ರೆಶ್ ಆದ ಹಣ್ಣು ಇದ್ದರೆ ನೋಡಿರಿ ಈ ಥರನೇ ನಮಗೆ ರೆಡಿ ಆಗುತ್ತೆ. ನೋಡ್ಬೋದು ನಮ್ಮದು ನೋಡಿರಿ ಇವಾಗ ರೆಡಿ ಆಗಿದೆ ನಮ್ಮದು ಗೊಜ್ಜು. ನಾನೀಗ ಇದನ್ನು ಚೂರು ಉಪ್ಪನ್ನು ನೋಡ್ತಾಯಿದ್ದೀನಿ ರೀ. ನಮ್ಮದು ಉಪ್ಪು ಸರಿಯಾಗಿದೆ ಖಾರಕ್ಕೆ, ಮತ್ತು ನಾವು ಹಾಕಿ ನೋಡಿರಿ ಬೆಳ್ಳುಳ್ಳಿ, ಅದನ್ನು ತುಂಬ ನಮಗೆ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿವಿ ಅಷ್ಟು ಖಾರ ಅನಿಸೋದಿಲ್ಲ ನಮಗೆ. ಲೈಟಾಗಿ ಮತ್ತು ಮೈಲ್ಡ್ ಆಗಿರುತ್ತೆ. ಹಾಗಾಗಿ ಇದು ತುಂಬ ಚೆನ್ನಾಗಿರುತ್ತೆ ನಿಮಗೆ ಗೊಜ್ಜು. ಈ ಥರನೇ ನೋಡ್ಬೋದು ನೀವು. ಈ ಥರ ಗೊಜ್ಜು ನಿಮಗೆ ಒಳ್ಳೆ ಒಂದು ಟೇಸ್ಟ್ ಕೊಡುತ್ತೆ. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.